ಹಾಯ್ ಫ್ರೆಂಡ್ಸ್, ಸೊ ಇವತ್ತು ಮ್ಯಾಚ್ ಡೇ. ಸೊ ಬೆಳಗ್ಗೆನೇ ರೆಡಿ ಆಗಿಬಿಟ್ಟು ಮ್ಯಾಚ್ ಲೊಕೇಶನ್ಗೆ ಹೋಗ್ತಾ ಇದ್ದೀನಿ. ಸೊ ಆಲ್ಮೋಸ್ಟ್ ಒಂದು ತಿಂಗಳು ಗ್ಯಾಪ್ ಆಗಿತ್ತು. ನ್ಯೂ ಇಯರಿಂದ ಸಂಕ್ರಾಂತಿ ಹಬ್ಬ ಆದಮೇಲೆ ಎಲ್ಲರೂ ಊರಿಗೆ ಹೋಗಿದ್ರು ಹುಡುಗರು. ಅದರಿಂದ ಮ್ಯಾಚಸ್ ಆಡೋಕ್ಕಾಗ್ತಾ ಇದ್ದಿಲ್ಲ ನಮ್ಮ ಟೀಮ್ ಅವ್ರ ಜೊತೆ. ಬೇರೆಯವ್ರ ಟೀಮ್ ಜೊತೆ ಇವಾಗ ಹೋಗ್ಬಿಟ್ಟು ಸೇರ್ಕೊಂಡು ಆಡ್ತಿದ್ದೆ. ಸೊ ಇವತ್ತು ಆಫ್ಟರ್ 1 month ಆಲ್ ದ ಬಾಯ್ಸ್ ಆರ್ ಮೀಟಿಂಗ್. ಸೊ ಗ್ರೌಂಡಿಗೆ ರೀಚ್ ಆಗಿದ್ದೀರಿ. ಹುಡುಗರು ಯಾರೂ ಬಂದಿಲ್ಲ, ಅಪೋನೆಂಟು ಯಾರೂ ಬಂದಿಲ್ಲ ಅನಿಸುತ್ತೆ. ನಮ್ಮ ಟೀಮ್ ಪ್ಲೇಯರ್ ಒಬ್ರು ಇದ್ದಾರೆ. ಪ್ಲೇಯರ್ಸ್ ಯಾರೂ ಬಂದಿಲ್ಲ. ಅದಕ್ಕೆ ನಾನು ನಮ್ಮ ಫ್ರೆಂಡು ಕುತ್ಕೊಂಡು ಬಿಸಿ ಕಾಯ್ತಾ ಇದ್ದೀರಿ. ನೋಡಿ ತುಂಬ ಚಳಿ. ಅಲ್ಲೇ ಮಾಡ್ತೀರ. ಟ್ರಯಾಂಗ್ಯುಲರ್ ಸೀರೀಸ್ ಟೂರ್ನಮೆಂಟಲ್ಲಿ 2 ಮ್ಯಾಚು ಗೆದ್ದು ಟೇಬಲ್ ಟಾಪರ್ಸ್ ಆಗಿದ್ರಿ ನಾವು. ಆದ್ದರಿಂದ ಕಪ್ಪು ನಮಗೆ ಬಂತು. ಅದರ ಜೊತೆಗೆ ನಾನು ತುಂಬ ಚೆನ್ನಾಗಿ ಬೌಲಿಂಗ್ ಹಾಕಿದೆ. 3 ಓವರ್ನಲ್ಲಿ ಕೇವಲ 9 ರನ್ ಕೊಟ್ಟು 6 ವಿಕೆಟ್ ತೆಗೆದಿದ್ದರಿಂದ ನನಗೆ ಬೆಸ್ಟ್ ಬೌಲರ್ ಆಫ್ ದ ಟೂರ್ನಮೆಂಟ್ ಅವಾರ್ಡನ್ನು ಕೊಟ್ಟಿದ್ದರು. ಮತ್ತು ನಮ್ಮ ಟೀಮಿಗೆ ಚಾಂಪಿಯನ್ಸ್ ಆಫ್ ದ ಟೂರ್ನಮೆಂಟ್ ಕೊಟ್ಟರು. ಮನೆಗೆ ಹೋಗಿದ ತಕ್ಷಣ ಕಪ್ ನೋಡಿ ಡೆನ್ನಿ ಫುಲ್ ಖುಷಿ ಆಗ್ಬಿಟ್ಟ. ಅದನ್ನ ಬಿಡೋದೇ ಇಲ್ಲ ಅಂತ ಇದ್ದ. ಸಾಯಂಕಾಲ ಬಂದು ಮೋಮೋ ತಿಂದ್ವಿ. ಇದು ನೋಡಿ, ನಾನು ನಮ್ಮ ಬ್ರದರ್ ಆನಂದ್ ಸ್ವೀಟ್ಸ್ ಪಕ್ಕ ವೈಟ್ ಫೀಲ್ಡ್ ಬೆಟ್ಟ ಪತ್ರನೇ ಡಾರ್ಜಿಲಿಂಗ್ ಡೋಲ್ಮಾ ಫಾಸ್ಟ್ ಫುಡ್ ಅಂತ ಒಳ್ಳೆ ಮೋಮೋ ಸಿಗುತ್ತೆ. ಎಲ್ಲೂ ಸಿಗಲ್ಲ. ನಾನು ಹಲವಾರು ಕಡೆ ಮೋಮೋ ತಿಂದಿದ್ದೀನಿ, ಬಟ್ ಈ ಥರ ಮೋಮೋ ಎಲ್ಲೂ ಸಿಗಲ್ಲ. ಸೊ ಬನ್ನಿ, ಟ್ರೈ ಮಾಡಿ. ಅಪೋಸಿಟ್ ಕಲ್ಫಿಟ್. ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾವಿವಾಗ ಒಂದು ಕಡೆ ಕುಂಡಲಿ ಇದೆಲ್ಲ ನೋಡಿ ಜ್ಯೋತಿಷ್ಯ ಹತ್ರ ಹೋಗ್ತಾ ಇದ್ದೀರಿ. ಸೊ ನಮ್ಮ ತಮ್ಮನ ಮದುವೆ ಅತಿ ಶೀಘ್ರದಲ್ಲಿ ಬರ್ತಿದೆ. ನಮ್ಮ ಮಾಮ ಇದ್ದ, ಇವ್ರ ಮದುವೆನೂ ಇದೆ. ಈ ವರ್ಷದಲ್ಲಿ 2 ಮದುವೆ ಬರುತ್ತೆ. ಸೊ ಅದಕ್ಕೋಸ್ಕರ ಡೇಟು ಟೈಮು ಎಲ್ಲ ಫಿಕ್ಸ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಸೊ ಒಂದು ನೇಪಾಳಿ ಮದುವೆ ಹೆಂಗಾಗುತ್ತೆ ಅಂತೇಳಿ ನೋಡೋ ಅವಕಾಶ ಎಲ್ಲರಿಗೂ ಸಿಗತ್ತೆ ಅನಿಸುತ್ತೆ. ಸೊ ಅಪಾಯಿಂಟ್ಮೆಂಟ್ ಬಂದಿದ್ದು 10:30ಗೆ. ನಾವು 11 ಗಂಟೆ ಇಲ್ಲೇ ಇದ್ದೀರಿ. ಅದಕ್ಕೆ ಬೆಸ್ಟು ಮೆಟ್ರೋಲ್ ಹೋಗ್ಬಿಡೋಣ ಅಂತ ಐಡಿ ಹಾಕಿ ಮನೆ ಹತ್ರ ಇಂದ ಒಂದು ಆಟೋ ಹಿಡಿದಿದ್ದೀರಿ. ವೈಟ್ ಫೀಲ್ಡ್ ಇಂದ ಡೈರೆಕ್ಟು ಕೆಂಗೇರಿ ಡೈರೆಕ್ಟ್ ಮೆಟ್ರೋ ಇದೆ, ಒಂದೇ ಲೈನು. ಸೊ ಎಷ್ಟು ಬೇಗ ರೀಚ್ ಆಗ್ತೀರಿ ನೋಡೋಣ. ಹಲೋ ಫ್ರೆಂಡ್ಸ್, ಚಾಯ್ ಪೀಲೋ. ಫೈನಲಿ ಕಾಡ್ಗುಡಿ ಮೆಟ್ರೋ ಸ್ಟೇಷನ್ಗೆ ಬಂದಾಯಿತು. जाओ. ಮುಂದಿನ ನಿಲ್ದಾಣ ಪಟ್ಟಂಬೂರು ಅಗ್ರಹಾರ. ನೆಕ್ಸ್ಟ್ ಸ್ಟೇಷನ್ ಹಿಯರ್ ಪಟ್ಟಂಬೂರು ಅಗ್ರಹಾರ.
ಶೃಂಗೇರಿ ಮೆಟ್ರೋ ಸ್ಟೇಷನ್ನಿಂದ ಸೀದಾ ಒಂದು ಆಟೋ ಹಿಡಿದು ಸಾಯಿಬಾಬಾ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಟೈಮ್ ಆಲ್ರೆಡಿ 12:45 ಆಗಿಬಿಟ್ಟಿದೆ. ಗುರುಗಳಿರ್ತಾರ ಗೊತ್ತಿಲ್ಲ. ಸೊ ಫ್ರೆಂಡ್ಸ್, ಫೈನಲಿ ನಾವು ಲೊಕೇಶನ್ ರೀಚ್ ಆದ್ರಿ. 10:30 ಬರೋಕ್ಕೆ ಹೇಳಿದ್ರು ಗುರುಗಳು, ಆದರೆ 1:30 ಆಗಿಬಿಡ್ತು ರೀಚ್ ಆಗಿದ್ದಷ್ಟರಲ್ಲಿ. ಅವ್ರು ನಮಗೋಸ್ಕರ ವೆಯ್ಟ್ ಮಾಡ್ತಾಯಿದ್ರು. ಈ ಜಾಗವನ್ನು ನಾನು ಎಲ್ಲರಿಗೂ ರೆಕಮೆಂಡ್ ಮಾಡೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್, ಯಾಕಂದರೆ ನಮ್ಗೆ ಒಳ್ಳೆ ಅನುಭವ ಆಯಿತು. ಫಸ್ಟ್ ಟೈಮ್ ಹೋಗಿದ್ರಿ, ಒಳ್ಳೆ ಅನುಭವ ಆಯಿತು. ನಮ್ಮ ಪಾಸ್ಟಲ್ಲಿ ಏನೇನಾಗಿದೆ ಅದ್ರದ್ದು ಸ್ವಲ್ಪ ಹಿಂಟ್ ಕೊಡ್ತಾರೆ ಮತ್ತು ನಮ್ಮ ಸಮಸ್ಯೆನ ಎಕ್ಸ್ಪ್ಲೈನ್ ಮಾಡ್ತಾರೆ. ಅದ್ರ ಜೊತೆಗೆ ನಮ್ಗೆ ಏನು ಪರಿಹಾರ ಮಾಡಬೇಕು, ಗ್ರಹ ನಕ್ಷತ್ರಗಳು ಶಾಂತಿ ಹೆಂಗೆ ಮಾಡಬೇಕು, ಪ್ರಿಕಾಷನ್ಸ್ ಎಲ್ಲ ಕೊಡ್ತಾರೆ. ನಮ್ಗೆ ತುಂಬ ಇಷ್ಟ ಆಯಿತು. ಅದ್ರ ಜೊತೆಗೆ ನಮ್ಮ ತಮ್ಮ ಅವರು ಮದುವೆಗೋಸ್ಕರ ಡೇಟ್ ಕೊಡಿದ್ರಿ. ಅದು ಮುಗಿಸ್ಕೊಂಡು ಮನೆಗೆ ವಾಪಸ್ ಬರುವಾಗ ಮತ್ತೆ ಮೆಟ್ರೋಲ್ಲಿ ಹೋಗಿದ್ರೆ ಟೆನ್ಷನ್ ಅಂತೇಳಿ ಅಲ್ಲಿಂದ ಡೈರೆಕ್ಟ್ ಕ್ಯಾಬ್ ನಿದ್ದೆ ಮಾಡ್ತಾ ಬರೋಣ ಅಂತ ಕ್ಯಾಬ್ ತೊಗೊಂಡ್ರಿ. IT ಕಾರಿಡಾರ್ ಸಿಲ್ಕ್ ಬೋರ್ಡ್ ಮೇಲಿಂದ ಬಂದ್ರಿ. ಕ್ಯಾಬ್ ಅಣ್ಣ ನಾವು ಮಲ್ಕೊಳಕ್ಕೆ ಟ್ರೈ ಮಾಡೋಣ ಅಂದರೆ ಕ್ಯಾಬ್ ಅಣ್ಣನಿಗೂ ನಿದ್ದೆ ಬರ್ತಾಯಿತ್ತು. ಅದಕ್ಕೆ ಆ ಹೆಣ್ಣನಿಗೆ ಹತ್ರ ಮಾತಾಡಿಕೊಂಡೇ ಟೈಮ್ ಪಾಸ್ ಮಾಡ್ಕೊಂಡು ಬಂದ್ರಿ. ಫೈನಲಿ ನಿದ್ದೆ ಮಾಡೋಕ್ಕಂತೂ ಆಗಿಲ್ಲ, ಆದರೂ ಒಳ್ಳೆ ಟೈಮ್ ಪಾಸ್ ಇತ್ತು. ಅವ್ರ ಕಷ್ಟ ಹೇಳ್ಕೊಳ್ತಾ ಇದ್ರು, ಕ್ಯಾಬ್ ಡ್ರೈವರ್ಸ್ ಕಷ್ಟ ಹೆಂಗಿದೆ ಅಂತ. ನಾವು ನಮ್ಮ ಕಷ್ಟನೂ ಹೇಳ್ಕೊತಾ ಇದ್ರಿ. ನಮ್ಮ ತಂಗಿ ಬಂದಿದ್ಲು. ಅವಳು ಮದುವೆ ರೀಸೆಂಟಾಗಿ ನವೆಂಬರಲ್ಲಿ ಆಗಿತ್ತು. ಇವತ್ತು ಮನೆಗೆ ಬಂದಿದ್ಲು. ಹೊಸ ಮನೆಯಲ್ಲಿನ ಸೆಟಪ್ ಮಾಡ್ತಾ ಇದ್ರಿ. ಎಲ್ಲರೂ ಕೂತ್ಕೊಂಡು ಹರಟೆ ಹೊಡಿತಾ ಇದ್ರಿ. ಬಾಕ್ಸು ಗಿಫ್ಟ್ಸು ಎಲ್ಲ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ರಿ. ಸೊ ಇದ್ರ ಜೊತೆಗೆ ಈ ವಿಡಿಯೋ ಎಂಡ್ ಆಗುತ್ತೆ ಫ್ರೆಂಡ್ಸ್. ದಯವಿಟ್ಟು ನನ್ನ ಲೈಕ್, ಸಬ್ಸ್ಕ್ರೈಬ್, ಶೇರ್ ಮಾಡಿ. ಮತ್ತು ಇನ್ನೊಂದು ವಿಡಿಯೋಗೋಸ್ಕರ ಸ್ಟೇ ಟ್ಯೂನ್.